ಒಂದು ದಿನ ಸ್ವತಃ ಶ್ರೀ ಮಹಾವಿಷ್ಣುವೇ 4 ತಿಂಗಳು ಯೋಗ ನಿದ್ರೆಗೆ ಹೋಗ್ತಾರೆ. ಆ ಸಮಯದಲ್ಲಿ ದೇವತೆಗಳು ಸಹ ಕೆಲವು ಶುಭ ಕಾರ್ಯಗಳನ್ನು ನಿಲ್ಲಿಸ್ತಾರೆ. ಏಕೆ ಗೊತ್ತಾ? ದೇವಶಯನಿ ಏಕಾದಶಿ ಅಂದರೆ ಏನು? ಚಾತುರ್ಮಾಸಕ್ಕೂ ಇದಕ್ಕೂ ಇರುವ ಸಂಬಂಧವೇನು? ಈ ವ್ರತವನ್ನು ಆಚರಿಸಿದ್ರೆ ಯಾವ ಪುಣ್ಯ ಸಿಗುತ್ತೆ? ಇವೆಲ್ಲದರ ಹಿಂದಿರುವ ಪುರಾಣದ ರಹಸ್ಯವಾದರೂ ಏನು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪುರಾಣಗಳ ಪ್ರಕಾರ ದೇವಶಯನಿ ಏಕಾದಶಿಯಂದು ದೇವತೆಗಳು ನಿದ್ರೆಗೆ ಹೋಗೋದಿಲ್ಲ. ಯೋಗ ನಿದ್ರೆಗೆ ಹೋಗೋದು ಮಹಾವಿಷ್ಣು ಮಾತ್ರ. ಆದರೆ ವಿಷ್ಣುವಿನ ಯೋಗ ನಿದ್ರೆಯ ಆರಂಭದೊಂದಿಗೆ ದೇವತೆಗಳು ತಮ್ಮ ಶುಭ ಕಾರ್ಯಗಳನ್ನು ಮಿತಿಗೊಳಿಸುತ್ತಾರೆ ಎಂದು ಧಾರ್ಮಿಕ ಸಂಪ್ರದಾಯದಲ್ಲಿ ಹೇಳಲಾಗಿದೆ. ದೇವಶಯನಿ ಏಕಾದಶಿಯಂದು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ತೆರಳುತ್ತಾರೆ. ಆಗ ಬ್ರಹ್ಮ, ಶಿವ, ಇಂದ್ರ ಸೇರಿದಂತೆ ಎಲ್ಲ ದೇವಾನುದೇವತೆಗಳು ಶ್ರೀಹರಿಯ ಯೋಗನಿದ್ರೆಯನ್ನು ಗೌರವಿಸಿ ಅವರ ಆರಾಧನೆಯಲ್ಲಿ ತೊಡಗುತ್ತಾರೆ. ಈ ಕಾರಣದಿಂದಾನೇ ದೇವತೆಗಳ ಆಶೀರ್ವಾದದಿಂದ ನಡೆಯುವ ವಿವಾಹ, ಗೃಹ ಪ್ರವೇಶ, ಉಪನಯನ ಮುಂತಾದ ಅನೇಕ ಶುಭ ಕಾರ್ಯಗಳನ್ನು ಚಾತುರ್ಮಾಸದ ಅವಧಿಯಲ್ಲಿ ಸಾಮಾನ್ಯವಾಗಿ ಮಾಡೋದು ಕಡಿಮೆ. ಆದರೆ ದೇವತೆಗಳು ನಿದ್ರಿಸುತ್ತಾರೆ ಎಂದು ಪುರಾಣ ಹೇಳೋದಿಲ್ಲ. ಯೋಗ ನಿದ್ರೆ ಮಾಡೋದು ಶ್ರೀ ಮಹಾವಿಷ್ಣು ಮಾತ್ರ. ಸ್ನೇಹಿತರೆ, ಯೋಗ ನಿದ್ರೆ ಮಾಡುವವರು ಮಹಾವಿಷ್ಣು. ದೇವತೆಗಳು ವಿಷ್ಣುವಿನ ಆರಾಧನೆ ಮತ್ತು ಲೋಕ ವ್ಯವಸ್ಥೆಯನ್ನು ಮುಂದುವರಿಸ್ತಾರೆ. ಈ ಅವಧಿಯನ್ನೇ ಚಾತುರ್ಮಾಸ ಅಂತಾರೆ. ಈ ಮಾಸದಲ್ಲಿ ಭಕ್ತಿ, ಜಪ, ತಪ, ದಾನಕ್ಕೆ ಅತ್ಯಂತ ವಿಶೇಷವಾದ ಫಲಗಳು ಲಭಿಸುತ್ತೆ ಅಂತ ಪುರಾಣಗಳಿಂದ ತಿಳಿದು ಬರುತ್ತೆ. ಹಾಗಾಗಿ ಚಾತುರ್ಮಾಸ ವ್ರತವನ್ನು ಅತಿ ಪ್ರಾಮುಖ್ಯತೆಯಿಂದ ನಾವು ಆಚರಿಸಬೇಕಾಗುತ್ತೆ. ಇನ್ನು ದೇವಶಯನಿ ಏಕಾದಶಿ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನೇ ದೇವಶಯನಿ ಏಕಾದಶಿ ಅಂತಾರೆ. ಹರಿಶಯನಿ ಏಕಾದಶಿ ಅಥವಾ ಪದ್ಮ ಏಕಾದಶಿ ಅಂತಾನೂ ಕರೀತಾರೆ. ಈ ದಿನದಿಂದ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಯೋಗನಿದ್ರೆಗೆ ಹೋಗ್ತಾರೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ. ಈ ಯೋಗನಿದ್ರೆ 4 ತಿಂಗಳು ಮುಂದುವರೆದು ಕಾರ್ತಿಕ ಮಾಸದ ಶುಕ್ಲ ಏಕಾದಶಿಯ ಪ್ರಬೋಧಿನಿ ಏಕಾದಶಿಯ ದಿನ ಮುಗಿಯುತ್ತೆ. ಹಾಗಾಗಿ ಇದನ್ನು ಚಾತುರ್ಮಾಸ ಅಂತ ಕರೆಯಲಾಗುತ್ತೆ. ದೇವಶಯನಿ ಏಕಾದಶಿಯಿಂದ ಆರಂಭವಾಗುವ 4 ತಿಂಗಳುಗಳನ್ನು ಚಾತುರ್ಮಾಸ ಅಂತಾರೆ. ಈ ಸಮಯದಲ್ಲಿ ವಿವಾಹ, ಗೃಹ ಪ್ರವೇಶದಂಥ ಶುಭ ಕಾರ್ಯಗಳನ್ನು ಮಾಡೋದು ಕಡಿಮೆ. ಸನ್ಯಾಸಿಗಳು ಒಂದು ಸ್ಥಳದಲ್ಲಿ ತಂಗಿ ಜಪ, ತಪ, ಪ್ರವಚನ, ಹೋಮ, ಯಜ್ಞ, ಯಾಗಾದಿಗಳನ್ನು ಮಾಡ್ತಾರೆ. ಭಕ್ತರು ಉಪವಾಸ, ದಾನ, ಭಗವಂತನ ಆರಾಧನೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಈ 4 ತಿಂಗಳು ಆತ್ಮಶುದ್ಧಿ, ಭಕ್ತಿಗೆ ಅತ್ಯಂತ ಪವಿತ್ರ ಕಾಲ ಅಂತ ಹೇಳ್ತಾರೆ. ಪುರಾಣಗಳ ಪ್ರಕಾರ ದೇವಶಯನಿ ಏಕಾದಶಿಯ ಕಥೆ ಹೇಗಿದೆ. ದೇವತೆಗಳು ಮತ್ತು ಋಷಿಗಳು ಭೂಮಿಯ ಮೇಲೆ ಧರ್ಮ ಸಂಸ್ಥಾಪನೆಗೆ ಮಹಾವಿಷ್ಣುವಿನ ಮೊರೆ ಹೋಗ್ತಾರೆ. ಆಗ ಶ್ರೀಹರಿ ಹೀಗೆ ಹೇಳ್ತಾರೆ, ನಾನು ಈಗ 4 ತಿಂಗಳು ಯೋಗನಿದ್ರೆಗೆ ಹೋಗ್ತಾ ಇದ್ದೇನೆ. ಆದರೆ ನನ್ನ ಕೃಪೆ ಭಕ್ತರ ಮೇಲೆ ಎಂದಿಗೂ ದೂರವಾಗೋದಿಲ್ಲ. ಈ ಅವಧಿಯಲ್ಲಿ ನನ್ನನ್ನು ಭಕ್ತಿಯಿಂದ ಪೂಜಿಸುವವರಿಗೆ, ಆರಾಧಿಸುವವರಿಗೆ ನಾನು ವಿಶೇಷ ಅನುಗ್ರಹಗಳನ್ನು ನೀಡ್ತೀನಿ ಹೀಗೆಂದು ಮಹಾವಿಷ್ಣು ಹೇಳ್ತಾರೆ. ಮತ್ತೊಂದು ಪ್ರಸಿದ್ಧ ಕಥೆ ಭವಿಷ್ಯೋತ್ತರ ಪುರಾಣದಲ್ಲಿ ಬರುತ್ತೆ. ಮಂದಾತ ಎಂಬ ಧರ್ಮನಿಷ್ಠ ರಾಜನ ರಾಜ್ಯದಲ್ಲಿ ಮಳೆ ಬರದೆ ಭೀಕರ ಬರ, ಕ್ಷಾಮ ಉಂಟಾಗುತ್ತೆ. ರಾಜನು ಋಷಿ ಅಂಗೀರಸರನ್ನ ಭೇಟಿ ಮಾಡಿ ಪರಿಹಾರವನ್ನು ಕೇಳ್ತಾನೆ. ಆಗ ಋಷಿಗಳು ಆಷಾಢ ಶುಕ್ಲ ಏಕಾದಶಿ ಎಂದು ದೇವಶಯನಿ ಏಕಾದಶಿ ವ್ರತವನ್ನು ಆಚರಣೆ ಮಾಡೋಕೆ ಹೇಳ್ತಾರೆ. ರಾಜನು ಪ್ರಜೆಗಳೊಂದಿಗೆ ಉಪವಾಸವನ್ನು ಮಾಡಿ ಶ್ರೀಹರಿಯನ್ನು ಆರಾಧಿಸ್ತಾನೆ. ವ್ರತದ ಫಲವಾಗಿ ಉತ್ತಮ ಮಳೆ ಬಂದು ರಾಜ್ಯ ಸಮೃದ್ಧಿಯಾಗುತ್ತೆ. ಆದ್ದರಿಂದ ಈ ಏಕಾದಶಿಯನ್ನು ಪಾಪನಾಶಿನಿ ಏಕಾದಶಿ, ಐಶ್ವರ್ಯ ಪ್ರದಾಯಕಿ ಏಕಾದಶಿ ಅಂತಾನೂ ಕರೀತಾರೆ. ಸ್ನೇಹಿತರೆ, ಈ ಏಕಾದಶಿ ವ್ರತ ಮಾಡುವವರು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮಹಾವಿಷ್ಣುವಿನ ಫೋಟೋ, ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ತುಳಸಿ ದಳ, ಹಳದಿ ಹೂವು, ಪಂಚಾಮೃತದಿಂದ ಪೂಜೆಯನ್ನು ಮಾಡಬೇಕು. ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ, ಭಗವದ್ಗೀತೆ, ವಿಷ್ಣು ಪುರಾಣವನ್ನು ಪಠಿಸಬೇಕು. ಸಾಧ್ಯವಾದರೆ ದಿನಪೂರ್ತಿ ಉಪವಾಸವನ್ನು ಮಾಡಿ ಸಂಜೆ ಮತ್ತೆ ದೀಪಾರಾಧನೆಯನ್ನು ಮಾಡಿ ಭಜನೆಯನ್ನು ಮಾಡಬೇಕು. ದ್ವಾದಶಿಯಂದು ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಅನ್ನದಾನ ಮಾಡಿ ಪೂಜೆಯನ್ನು ಮಾಡಿ ಉಪವಾಸವನ್ನು ಮುಗಿಸಬೇಕು. ಈ ಒಂದು ಪುರಾಣಗಳ ಪ್ರಕಾರ ಈ ವ್ರತವನ್ನು ಆಚರಿಸಿದವ್ರಿಗೆ ಪಾಪಗಳು ಕ್ಷಯವಾಗುತ್ತೆ, ವಿಷ್ಣುವಿನ ಕೃಪೆ ದೊರೆಯುತ್ತೆ, ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತೆ, ಆರೋಗ್ಯ ಐಶ್ವರ್ಯ ವೃದ್ಧಿಯಾಗುತ್ತೆ,
ಚಾತುರ್ಮಾಸದಲ್ಲಿ ಮಾಡಿದ ಜಪ ತಪ ದಾನಕ್ಕೆ ಅನೇಕ ಪಟ್ಟು ಫಲ ದೊರೆಯುತ್ತೆ. ಕೊನೆಯಲ್ಲಿ ವಿಷ್ಣುವಿನ ಲೋಕ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಸ್ನೇಹಿತರೆ, ಈ 4 ತಿಂಗಳಲ್ಲಿ ಪ್ರತಿದಿನ ವಿಷ್ಣು ನಾಮಸ್ಮರಣೆ, ತುಳಸಿ ಪೂಜೆ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಪಾರಾಯಣ, ದಾನ ಧರ್ಮ, ಸಾತ್ವಿಕ ಆಹಾರ, ಸಾಧ್ಯವಾದಷ್ಟು ಅಹಿಂಸೆ, ಸತ್ಯಾಚರಣೆಯನ್ನು ಮಾಡೋದ್ರಿಂದ ಜೀವನದಲ್ಲಿ ಆಧ್ಯಾತ್ಮಿಕ ಪ್ರಗತಿ ಉಂಟಾಗಿ ಇಹಲೋಕದಲ್ಲೂ ಕೂಡ ನಮಗೆ ಮೋಕ್ಷ ದೊರೆಯುತ್ತೆ. ಹೀಗಾಗಿ ಸ್ನೇಹಿತರೆ, ದೇವಶ್ರೇಣಿ ಏಕಾದಶಿಯ ಜೊತೆಗೆ ಚಾತುರ್ಮಾಸ ಪ್ರಾರಂಭವಾಗಿರೋದ್ರಿಂದ ಈ ಒಂದು ಸಮಯವನ್ನು ಉತ್ತಮ ಉದ್ದೇಶಕ್ಕಾಗಿ ಬಳಸ್ಕೊಳ್ಳೋಣ. ಮಹಾವಿಷ್ಣುವಿನ ಆರಾಧನೆಯಲ್ಲಿ ತೊಡಗಿ ನಮ್ಮ ಜೀವನವನ್ನು ಪಾವನಗೊಳಿಸ್ಕೊಳ್ಳೋಣ. ದೇವಶಯನಿ ಏಕಾದಶಿ ಅಂದರೆ ಕೇವಲ ಉಪವಾಸವಲ್ಲ, ಚಾತುರ್ಮಾಸದ ಆರಂಭ ಅನ್ನೋದನ್ನು ಮರಿಬೇಡಿ. ಆತ್ಮಶುದ್ಧಿಯ ಪವಿತ್ರ ಪರ್ವ, ಮಹಾವಿಷ್ಣುವಿನ ವಿಶೇಷ ಅನುಗ್ರಹ ಪಡೆಯೋಕೆ ವಿಶೇಷ ಅವಕಾಶ. ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ ಪೌರಾಣಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶ್ರೀಮನ್ನಾರಾಯಣನ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಓಂ ನಮೋ ನಾರಾಯಣ.